ಮಳೆ ನಿಂತರೂ ಹನಿ ನೀರಲ್ಲ ಅಂತಾರಲ್ಲ, ಹಾಗೆ ದಾವಣಗೆರೆ ಬೈ ಎಲೆಕ್ಷನ್ ಆಯಿತು, ಮತದಾನ ಆಯಿತು. ಆದರೆ ಅದರ ಎಫೆಕ್ಟು ಇನ್ನೂ ಆಗ್ತಾನೇ ಇದೆ. ನಿನ್ನೆ KPCC ಕಚೇರಿನಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ದಾವಣಗೆರೆಯಲ್ಲಿ ಷಡ್ಯಂತ್ರ ಮಾಡಿದರು ಅನ್ನುವಂಥ ಗುರುತರ ಆರೋಪವನ್ನು ಮಾಡಿದರು. ಇವತ್ತು MLC ಅಬ್ದುಲ್ ಜಬ್ಬಾರ್ ಅವರು KPCCಯ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇದು ಫಸ್ಟ್ ವಿಕೆಟ್. ಇದು ಮುಂದೆ ಇನ್ನೂ ಯಾವ್ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಕಾಂಗ್ರೆಸ್ ನಾಯಕರು ಹೇಳಿದ್ರಲ್ಲ, ಕಾಂಗ್ರೆಸ್ ನಾಯಕರೇ ಷಡ್ಯಂತ್ರ ಮಾಡಿದ್ದಾರೆ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಅಂತ. ಅವರು ಹೆಸರೆಳದೇ ಇದ್ದಿದ್ರು ಭಾಳ ಮುಖ್ಯವಾಗಿ 3 ಜನರನ್ನು ಉದ್ದೇಶ ಇಟ್ಕೊಂಡು ಮಾತಾಡಿದರು. ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ MLC ನಜೀರ್ ಅಹಮದ್ ಮತ್ತು ಈ ಅಬ್ದುಲ್ ಜಬ್ಬಾರ್. ಇವ್ರು 3 ಜನ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ಕಂಟೆಕ್ಸ್ಟ್ನಲ್ಲಿ ಮಾತಾಡಿದರು. ಅದು ಕಂಟೆಕ್ಸ್ಟ್, ನೇರವಾಗಿ ಹೆಸರನ್ನು ಹೇಳಿರಲಿಲ್ಲ. ಆ ಪೈಕಿ ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ನೀಡಿದ್ದಾರೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಯಾಕೆ ನೀಡಿದ್ದಾರೆ ಗೊತ್ತಾ? ಒಂದೊಮ್ಮೆ ಅವರು ರಾಜೀನಾಮೆಯನ್ನು ನೀಡದೇ ಇದ್ದಿದ್ರೆ ಪಕ್ಷವೇ ಅವರನ್ನು ಕಿತ್ತಾಕ್ತಾ ಇತ್ತು. ಅದೇ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ನೀಡಿದ್ದಾರೆ ಎನ್ನುವಂಥದ್ದು ಖಚಿತ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಕನ್ಫರ್ಮ್ ಸೋರ್ಸ್ ಇದು. ಅದಕ್ಕೆಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿತ್ತು, ತಯಾರಿಗಳು ನಡೆದಿದ್ವು. ಯಾಕೆಂದರೆ ಜಮೀರ್ ಅಹಮದ್ ಖಾನ್ ವಿರುದ್ಧ, ನಸೀರ್ ಅಹಮದ್ ವಿರುದ್ಧ ಮತ್ತು ಅಬ್ದುಲ್ ಜಬ್ಬಾರ್ ವಿರುದ್ಧ ಈಗಾಗಲೇ ಹೈಕಮಾಂಡ್ಗೆ ದೂರು ಹೋಗಿದೆ. ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಲ್ಲೇ ಇದ್ದು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಯಾರು ಏನೇನು ಮಾಡಿದ್ದಾರೆ ಅಂತ. ಅದರ ಆಧಾರದ ಮೇಲೆ ಇವರ 3 ಜನ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂತಹ ಗುಸುಗುಸು ಕೇಳಿಬರ್ತಾ ಇತ್ತು. ಈಗ 1 ವಿಕೆಟ್ ಬಿದ್ದಿದೆ. ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತ ವಿಭಾಗಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇದರಿಂದಾಗಿ ಮುಂದೆ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಅಂದರೆ ಅವರ ಮಂತ್ರಿ ಸ್ಥಾನ ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸಿದೆ. ಅದೇ ರೀತಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಬಹುಶಃ ಜೂನ್ ಅಥವಾ ಜುಲೈನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ಕಳ್ಕೊಳ್ತಾರೆ, ನಿವೃತ್ತಿ ಆಗ್ತಾರೆ. ಮತ್ತೆ ಬರಬೇಕಾಗಿದೆ. ಮತ್ತೆ ಬರಬೇಕು ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ನಡೆದಂತಹ 4 ನಾಮನಿರ್ದೇಶನಗಳ ಸಂದರ್ಭದಲ್ಲಿ ಈ ಸಲ ಅಲ್ಪಸಂಖ್ಯಾತರಿಗೆ ಏನು ಕೊಡೋದು ಬೇಡ ಅಂತ ಹೇಳಿದ್ರಂತೆ. ಆ ಥರದ ಮಾಹಿತಿ ಕೂಡ ಇದೆ, ಅವ್ರು ಬರಬೇಕು ಅನ್ನೋ ಕಾರಣಕ್ಕೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ಅಂದರೆ ಈ ದಾವಣಗೆರೆಯ ಆಫ್ಟರ್ ಎಫೆಕ್ಟ್ ನಜೀರ್ ಅಹಮದ್ ಬರ್ತಾರಾ ಇಲ್ವಾ ಅನ್ನುವಂಥ ಅನುಮಾನವನ್ನು ಹುಟ್ಟಾಕಿದೆ. ಅಷ್ಟೇ ಅಲ್ಲ, ನಸೀರ್ ಅಹಮದ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಉಳ್ಕೊಳ್ಳುತ್ತಾ ಅನ್ನೋದ್ರ ಮೇಲೆ ಕೂಡ ಅನುಮಾನಗಳಿದ್ದಾವೆ. ನೋಡಿ, ಹಿಂದೆ ಬೆಂಗಳೂರಿನ ಸ್ಟ್ಯಾಂಪೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, RCBಯ ವಿಜಯೋತ್ಸವದ ವೇಳೆ ನಡೆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇನ್ನೊಬ್ಬ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ವಿಧಾನ ಪರಿಷತ್ ಸದಸ್ಯ ಗೋವಿಂದ ರಾಜು ಅವರನ್ನು ಕಿತ್ತಾಕಲಾಗಿತ್ತು. ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನು ಕಿತ್ಕೊಳ್ಳಲಾಗಿತ್ತು. ಅಂಥದೇ ಪರಿಸ್ಥಿತಿ ಈಗ ನಸೀರ್ ಅಹಮದ್ ಅವ್ರಿಗೆ ಬರುತ್ತಾ ಅಂತ. ಯಾಕೆ ಅಂದರೆ ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರವನ್ನು ಈ ನಾಯಕರುಗಳು ಕಷ್ಟ ಮಾಡಿದರು. ಮತ್ತು ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೇಳೋ ರೀತಿಯಲ್ಲಿ ಮಾಡಿದರು. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು. ಕಾಂಗ್ರೆಸ್ಗೆ ಪಾಠ ಕಲಿಸ್ತೀನಿ ಅನ್ನುವ ರೀತಿಯಲ್ಲಿ ಸವಾಲು ಹಾಕಿಕೊಂಡು ಓಡಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಇಷ್ಟೆಲ್ಲಕ್ಕೂ ಮಿಗಿಲಾಗಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅಂತ SDPI ಅಭ್ಯರ್ಥಿಗೆ ಫಂಡನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಇದು ಆರೋಪ, ಖಚಿತವಾದಂತಹ ಸಂಗತಿ ಅಲ್ಲ. ಮತ್ತು ಆ ರೀತಿ ಇರೋದ್ರಿಂದನೇ ಹೈಕಮಾಂಡ್ ಇವರು ಮೂವರ ಬಗ್ಗೆ ಬಹಳ ಕೋಪಗೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ಕಾರಣಕ್ಕೆ ಅಬ್ದುಲ್ ಜಬ್ಬಾರ್ ಅವರನ್ನು ಕಿತ್ತಾಕ್ತಾ ಇದ್ದರು. ಅದರ ಸುಳಿವು ಗೊತ್ತಾಗಿ ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗ ತಿಳಿಬರ್ತಿದೆ. ಅವ್ರು ರಾಜೀನಾಮೆ ಕೊಟ್ಟಿರೋದಂತೂ ಅಧಿಕೃತ ಆಗಿದೆ. ಈಗ ಜಮೀರ್ ಅಹಮದ್ ಖಾನ್ ಮುಂದೆ ನಡೆಯುವಂಥ ಸಚಿವ ಸಂಪುಟದ ಪುನರಚನೆ ಸಂದರ್ಭದಲ್ಲಿ ಮಂತ್ರಿಯಾಗಿ ಉಳ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದೊಂದು ಪ್ರಶ್ನೆ. ಅದೇ ರೀತಿ ನಸೀರ್ ಅಹಮದ್ ಅವರು ಮತ್ತೆ MLC ಆಗ್ತಾರಾ ಮತ್ತು ರಾಜಕೀಯ ಕಾರ್ಯದರ್ಶಿ ಸ್ಥಾನದಲ್ಲಿ ಮುಂದುವರಿತಾರಾ ಅನ್ನೋದು ಇನ್ನೊಂದು ಪ್ರಶ್ನೆ ಉದ್ಭವಿಸಿದೆ. ದಾವಣಗೆರೆಯ ಆಫ್ಟರ್ ಎಫೆಕ್ಟ್ಗಳಲ್ಲಿ ಇವೆರಡು ಕೂಡ ಸೇರಿಕೊಂಡಿದ್ದಾವೆ. ಅದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮೇ 4ನೇ ತಾರೀಕಿಗೆ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಆದರೆ ಜಮೀರ್ ಹಾಗೂ ನಸೀರ್ ಅಹಮದ್ ಅವರ ಏನು ಈ ಪ್ರಕರಣ ಇದೆಯಲ್ಲ, ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳಿದ್ರಲ್ಲಿ ಬಂದರೂ ಬರ್ಬೋದು ಅಥವಾ ಮುಂದಿನ ತಿಂಗಳು ಬಂದರೂ ಬರ್ಬೋದು. ಫಲಿತಾಂಶ ಬಂದ ನಂತರ ಕೂಡ ಬರಬಹುದು. ಸೊ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ
ದಾವಣಗೆರೆಯ ಉಪಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ನಾನಾ ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿತ್ತು. ಮೊದಲಿಗೆ ಟಿಕೆಟ್ ಕೊಡೋ ವಿಷಯಕ್ಕೆ ಸವಾಲಾಗಿತ್ತು. ಎರಡನೇ ಹಂತದಲ್ಲಿ ಮುನಿದಿದ್ದಂತಹ ಮುಸ್ಲಿಂ ಸಮುದಾಯವನ್ನು ಮನವೊಲಿಸುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಆಮೇಲೆ ಚುನಾವಣೆ ಕ್ಷಣದಲ್ಲಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದೇ ಕಾರಣಕ್ಕೆ ಇಷ್ಟೆಲ್ಲ ಸಿಟ್ಟು. ಈಗ ಪಕ್ಷದ ನಾಯಕರು, ಅದೇ ಸಮುದಾಯದ ನಾಯಕರು, ನಮ್ಮದೇ ಸಮುದಾಯದ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಷಡ್ಯಂತರ ರೂಪಿಸಿದ್ರು, ತಂತ್ರವನ್ನು ಮಾಡಿದ್ರು ಅಂತ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಸೀರಿಯಸ್ ಆಗಿ ಕೆಲಸ ಮಾಡಲೇಬೇಕಲ್ಲ, ಕ್ರಮ ತೆಗೆದುಕೊಳ್ಳೇಬೇಕು. ಇಲ್ಲಾಂದರೆ ತಪ್ಪು ಸಂದೇಶ ಹೋಗುತ್ತೆ. ಯಾರು ಏನು ಮಾಡಿ ಬೇಕಾದರೂ ಜಯಿಸ್ಕೋಬೋದು ಅನ್ನುವಂಥ ಸಂದೇಶ ಹೋಗ್ಬಿಡುತ್ತೆ. ಸೊ ಅದರಿಂದಾಗಿ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪ್ರಹಸನ ಭಾಳಷ್ಟು ಬೆಳವಣಿಗೆಗೆ ಮುನ್ನುಡಿ ಬರೆಯುವಂಥ ಸಾಧ್ಯತೆ ಇದೆ. ಅಬ್ದುಲ್ ಜಬ್ಬಾರ್ ತಮಗಾಗುವಂತಹ ಮುಖಭಂಗವನ್ನು, ಮುಜುಗರವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೋಸ್ಕರ, ತಪ್ಪಿಸ್ಕೊಳ್ಳಿಕ್ಕೋಸ್ಕರ ರಾಜೀನಾಮೆಯನ್ನು ನೀಡಿದ್ದಾರೆ. ಅದ್ರಾಗ ಯಾವ ಅನುಮಾನವೂ ಇಲ್ಲ. ಇಲ್ಲದೇ ಇದ್ದರೆ ಅಲ್ಪಸಂಖ್ಯಾತರಂತಹ ಪ್ರಮುಖ ವಿಭಾಗಕ್ಕೆ ಅವ್ರು ಯಾಕೆ ರಾಜೀನಾಮೆಯನ್ನು ಕೊಡ್ತಿದ್ರು? ಮತ್ತು ಹಂಗೇನಾದ್ರು ಕೊಡಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಯಾವಾಗ ಅವರು ದಾವಣಗೆರೆ ಟಿಕೆಟ್ ಕೇಳಿ ಪಕ್ಷ ಟಿಕೆಟ್ ಕೊಡಲಿಲ್ವ? ಆಗಲೇ ಕೊಡ್ಬೋದಾಗಿತ್ತು. ಯಾಕೆ ಕೊಟ್ಟಿರಲಿಲ್ಲ? ಈಗ ಯಾಕೆ ಕೊಟ್ಟರು? ಈಗ ಯಾಕೆ ಕೊಟ್ಟರು ಅಂದರೆ ಇವ್ರು ಕೊಡದೇ ಇದ್ದಿದ್ದರೆ ಕಾಂಗ್ರೆಸ್ ಪಕ್ಷವೇ ಅವ್ರನ್ನ ಕಿತ್ತಾಕ್ತಾಯಿತ್ತು. ಅದೇ ಕಾರಣಕ್ಕೋಸ್ಕರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಈ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಮುಂದೆ ಯಾವ್ಯಾವ ಬೆಳವಣಿಗೆಗೆ ಮುನ್ನುಡಿ ಬರೆದಿದೆ, ಇದರಿಂದಾಗಿ ಮತ್ತೆ ಏನೇನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ವಿಡಿಯೋ ಮುಗಿಸೋಕೆ ಮುನ್ನ ಏನಪ್ಪ ಅಂದರೆ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಧರಣೀಶ್ ಬೂಕನಕೆರೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.